ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ನಮ್ಮ ಮಾಜಿ CM ಅವರು ಒಂದು ಮಾತು ಹೇಳ್ಬಿಟ್ಟಿದ್ದಾರೆ. ಇಲ್ಲಿ BJPಗರು ಹಾಗೂ RSS ಅವರು ಕಾರ್ಯಕರ್ತರು ಹಿಂದೂ ರಾಷ್ಟ್ರ ಮಾಡೋಕ್ಕೆ ಹೊರಟ್ಬಿಟ್ಟಿದ್ದಾರೆ. ಆದರೆ ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಸಿಗರಿಗೆ, ನಮ್ಮ ಕಾರ್ಯಕರ್ತರಿಗೆ ಹಿಂದೂ ರಾಷ್ಟ್ರನ ಮಾಡೋಕ್ಕೆ ಬಿಡಬಾರ್ದು. ಏನು ಸ್ವಾಮಿ, ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಒಂದು ಒಳ್ಳೆ ಹೆಸರಿದೆ. ಏನು? ಶಾಶ್ವತ ಸಿದ್ದರಾಮಯ್ಯ. ಅವ್ರು ಎಂದೆಂದಿಗೂ ಶಾಶ್ವತವಾಗಿರ್ತಾರೆ. ಯಾಕಂತಂದರೆ 8 ವರ್ಷ ಸುದೀರ್ಘವಾಗಿ ರಾಜ್ಯವನ್ನು ಆಳಿದಂಥ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಒಂದು ದೊಡ್ಡ ಹೆಸರಿದೆ. ಯಾಕಂತಂದರೆ ಅವ್ರಿಗೆ ಅಭಿಮಾನಿಗಳು ಜಾಸ್ತಿ ಅಂತೇಳಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಇವಾಗ ರಾಜೀನಾಮೆ ಕೊಟ್ಟಿದ್ದಾರೆ ಅಂತಂದರೆ ಜನ ಆಶೀರ್ವಾದ ಮಾಡಿದ್ದಾರೆ. ಸ್ವಾಮಿ, ತುಂಬ ಓಡಾಡಿ ಸತಕಾಲದಿಂದ ಒಂದು 48 ವರ್ಷದಿಂದ ಓಡಾಡ್ತಾನೆ ಇದ್ದೀರಿ, ರಾಜ್ಯ ಸುತ್ತಿದ್ದೀರಿ, ದೇಶ ಸುತ್ತಿದ್ದೀರಿ, ಎಲ್ಲಾನು ಮಾಡಿದ್ದೀರಿ. ಈಗ ತಣ್ಣಗ ಪಾರತಮ್ಮವ್ರ ಜೊತೆಲಿ ನೆಮ್ಮದಿಗಿರಿ, ಟ್ರಿಪ್ ಮಾಡಿ, ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಳ್ಳಿ, ಒಳ್ಳೊಳ್ಳೆ ತಿಂಡಿ ತಿನ್ನಿ, ಒಳ್ಳೊಳ್ಳೆ ದೇಶ ನೋಡಿ ಅಂತ ದೇವರು ನಿಮ್ಗೆ ಐಸ್ ಕೊಟ್ಟಿದ್ದಾರೆ, ಮತ್ತು ಓಡಾಡಲಿಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ಆರಾಮಾಗಿರೋದು ಬಿಟ್ಬಿಟ್ಟು ಮತ್ತೆ ನೀವು ಹಿಂದುತ್ವದ ಬಗ್ಗೆ ಕೆಣಕೋದು ಭಾಳ ತಪ್ಪು. ಮಾನ್ಯ ಸಿದ್ದರಾಮಯ್ಯ ಅಪ್ಪಾಜಿಯವರೇ, ನಿಮ್ಮೆಲ್ಲರಿಗೂ ಭಾಳ ಅಭಿಮಾನ, ನನ್ನ ಸಮಾಜ ಅಂತ ನಿಮ್ಮೆಲ್ಲ ನಂಗೆ ಭಾಳ ಪ್ರೀತಿ ಇದೆ. ಆದರೆ ಹಿಂದುತ್ವ ಬಗ್ಗೆ ಮಾತಾಡಕ್ಕೆ ಬಂದಾಗ ನಾನು ಬಿಡಾವಳೆ ಅಲ್ಲ. ಯಾಕಂದರೆ ನೀವು ಹಿಂದೂಸ್ತಾನದವರು, ನಾವು ಹಿಂದೂಗಳು. ಆದರೆ ನೀವ್ಯಾರು? ಮತ್ತೆ ನೀವ್ಯಾರು? ನನ್ನ ಪ್ರಶ್ನೆ. ಹಿಂದೂನಾ ಅಥವಾ ಇನ್ಯಾರು? ಯಾರು ಹಿಂದುತ್ವವನ್ನು ಕೆಡುತ್ತಾರೆ ಅವರಿಗೆ ನನ್ನ ಪ್ರಶ್ನೆ, ಕಾಂಗ್ರೆಸ್ಸಿಗರಿಗೆ ನನ್ನ ಪ್ರಶ್ನೆ. ನೋಡಿ ಸ್ವಾಮಿ, ಇವತ್ತು BR ಅಂಬೇಡ್ಕರ್ ವಿಧಾನಸೌಧದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಯಾರು ಸಂವಿಧಾನದಲ್ಲಿ ನಿಂತ್ಕೊಂಡು ಹಿಂದೆಯನ್ನು ವಿರೋಧಿಸ್ತಾರೋ ಅವ್ರು ಯಾವತ್ತಿದ್ದು ಹಿಂದೂ ವಿರೋಧಿಗಳೇ ಅಂತ ಅವ್ರು ಇನ್ನೊಂದು ಮಾತು ಹೇಳಿದ್ರು. ಅದೇ ಸಭೆಯಲ್ಲಿ ನಿಂತ್ಕೊಂಡು ಹೇಳಿದ್ರು, ಮಾನ್ಯ BR ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಯಾವತ್ತು ಕಾಂಗ್ರೆಸ್ ತೊಲಗ್ತದೋ ಅವತ್ತು ನಮ್ಮ ದೇಶ ಉದ್ಧಾರ ಅಂತ. ನೀವು ಹೇಳ್ತೀರಿ ಕಾಂಗ್ರೆಸ್ ಪಕ್ಷದವರು ಅಂಬೇಡ್ಕರ್ ಮಾತೆತ್ರ ಅಂಬೇಡ್ಕರ್ ಅಂತೀರಿ. ಅಂಬೇಡ್ಕರ್ ಸಾಹೇಬರು ಕೊಟ್ಟ ಬಹುಮಾನ ಏನು ಸ್ವಾಮಿ? ನೀವು 1956ನೇ ಇಸ್ವಿಲಿ ಅವರು ಮರಣ ಹೊಂದ್ತಾರೆ. ಅವರನ್ನು ಡೆಲ್ಲಿಯಿಂದ ದುಬೈ ತಗೊಂಡೋಗಕ್ಕೆ ಮನೇಲಿ ಹುಡುಕರು 2,000 ರೂಪಾಯಿ 5,000 ರೂಪಾಯಿ ಇರಲಿಲ್ಲ ಅವ್ರಿಗೆ. ಆದರೆ ನಿಮ್ಮಲ್ಲೇ ಇದ್ದು ಮಾನ್ಯ ಡಾಕ್ಟರ್ BR ಅಂಬೇಡ್ಕರ್ ನಿಮ್ಮ ರಾಜ್ಯದಲ್ಲೇ ಇದ್ದು ಅಂತ ಪುಣ್ಯಾತ್ಮನಿಗೆ ಸಹಾಯ ಮಾಡಲಿಲ್ಲ. ಅಂಬೇಡ್ಕರ್ ಅಂತ ಫೋಟೋ ಎತ್ಕೊಂಡು ಓಡಾಡ್ತೀರಿ. ಅವ್ರಿಗೆ ನೀವು ಮೋಸ ಮಾಡಿದ್ದು, ಅಂಬೇಡ್ಕರ್ಗೆ ನೀವು ಮೋಸ ಮಾಡಿದ್ದು, ಹಿಂದೂಗಳಿಗೆ ನೀವು ಮೋಸ ಮಾಡಿರೋದು, ಹಿಂದುತ್ವನ ಹಾಳು ಮಾಡ್ತಿರೋದು ಕಾಂಗ್ರೆಸ್ ಪಕ್ಷನ ಹೊರತು ಬೇರೆ ಯಾವುದೂ ಅಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೇಳಿ ಸ್ವಾಮಿ, ಹಂಗೆ ಕನ್ನಡ ನಾಡಿನಲ್ಲಿ ಹುಟ್ಟಿದಂಥ ವೀರರು, ಧೀರರು, ಸೂರರು ಬಹಳ ಜನ ಇದ್ದಾರೆ. ಕದಂಬರು, ಹೊಯ್ಸಳರು, ಚಾಣಕ್ಯರು, ರಾಷ್ಟ್ರಕೂಟದವರು, ಅಷ್ಟೇ ಅಲ್ಲ ಮೈಸೂರು ರಾಜ್ಯವನ್ನು ಆಳಿದಂಥ ಮಹಾರಾಜರು, ವಿಜಯನಗರವನ್ನು ಆಳಿದಂಥ ಚಕ್ರವರ್ತಿಗಳು, ಬೆಂಗಳೂರನ್ನೇ ಕಟ್ಟಿದ್ದಂತಹ ಕೆಂಪೇಗೌಡರು, ರಾಜರು, ನಮ್ಮ ಶ್ರೀಕೃಷ್ಣ ಪರಮಾತ್ಮನನ್ನೇ ನಾನು ನಂಬಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಅವರನ್ನೇ ಹೋಲಿಸಿಕೊಂಡಂಥ ಕನಕದಾಸರು, ಮಹಾನ್ ಭಾವಿಗಳು, ಮಹನೀಯರು, ಅವರೆಲ್ಲ ವಿದ್ವಾಂಸರು, ರಾಜರು, ವೀರರು, ಸೂರರು. ಅಷ್ಟೇ ಯಾಕೆ ಸ್ವಾಮಿ, ವೀರ ಮದಕರಿ ನಾಯಕರು ಕೂಡ. ಅಷ್ಟೇ ಅಲ್ಲ ಸ್ವಾಮಿ, ನೀವು ದೊಡ್ಡವರು, ಆಫೀಸರ್ಗಳು, ರಾಜಕೀಯ ವ್ಯಕ್ತಿಗಳು ತಲೆತ್ತಿ ನಮಸ್ಕಾರ ಮಾಡ್ತಾ ಇದ್ದೀವಲ್ಲ, ಆ ಅಶೋಕ ಚಕ್ರ, ಆ ಗುರುತನ್ನು ಕೊಡುಗೆ ಕೊಟ್ಟವರೇ ನಮ್ಮ ಹಾಲು ಮತದ ಸಮಾಜದ ಒಂದು ಕೊಡುಗೆ. ಅವರೇ ನಮ್ಮ ರಾಜಶೇಖರ ಚಂದ್ರಗುಪ್ತ ಮೌರ್ಯ. ನೋಡಿ ಎಷ್ಟು ಚೆನ್ನಾಗಿದೆ, ಅವ್ರ ಹೆಸರಲ್ಲಿದೆ ಅಶೋಕ ಅಂತ. ರಾಜಶೇಖರ ಚಂದ್ರಗುಪ್ತ ಮೌರ್ಯ ಅಖಂಡ ಭಾರತವನ್ನು ಆಳಿದಂಥ ಮಹಾವೀರ. ಅಖಂಡ ಭಾರತ ಅಂದ್ರೆ ಏನು ಗೊತ್ತಾ ಸ್ವಾಮಿ? 7 ದೇಶಗಳನ್ನು ಆಳಿದಂಥ, ಅಖಂಡ ಭಾರತವನ್ನು ಆಳಿದಂಥ ರಾಜಶೇಖರ ಅಶೋಕ ಚಕ್ರವರ್ತಿ, ರಾಜ, ಧೀರ, ಸೂರ. ಇಂಥ ನಾಡಿನಲ್ಲಿ ಹುಟ್ಟಿ ನಾವು ಹಿಂದೂಸ್ತಾನ ಅಂತ ಹೇಳ್ಕೊಳ್ದೆ ಇನ್ನು ಬೇರೆ ಸ್ಥಾನ ಅಂತ ಹೇಳ್ಕೊಳಕ್ಕದ್ದ ಸಾರ್? ಸ್ವಾಮಿ, ಮಾಜಿ CM ಅವರೇ, ಹಿಂದೂಸ್ತಾನದ ಮೇಲೆ ನಿಮಗೆ ಪ್ರೀತಿ ಇರಲಿ, ವಿಶ್ವಾಸ ಇರಲಿ, ನಂಬಿಕೆ ಇರಲಿ. ಮಾನ್ಯ CM ಅವ್ರಿಗೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ.
ಸ್ವಾಮಿ, ಇವತ್ತು ನಮ್ಮ ರಾಜ್ಯದಲ್ಲಿ ಇದೇ ಆಯಿತು ಯಾವಾಗಲೂ ಹಿಂದೂ ಮುಸ್ಲಿಮ್ಸ್ ಗಲಾಟೆ ಅಂತ. ಮತ್ತೆ ಅದನ್ನ ನಾವು ಕೆಣಕದ್ ಬೇಡಿ. ನಾನು ವಿಷಯಕ್ಕೆ ಬಂದ್ಬಿಡ್ತೀನಿ. ಇವತ್ತು ರಾಜ್ಯದಲ್ಲಿ ಮುಸ್ಲಿಮ್ಸ್ ಕಂಟ್ರಿ 50 ಕಂಟ್ರಿ ಇದೆ. ಎಷ್ಟು ಹೇಳಿ? 50 ಕಂಟ್ರಿ ಮುಸಲ್ಮಾನ್ ಕಂಟ್ರಿ ಇದೆ. ಆದ್ರೆ ನಮ್ಮ ಹಿಂದೂಸ್ತಾನ ಎರಡೇ, ಒಂದು ನಮ್ಮದು, ಇನ್ನೊಂದು ನೇಪಾಳ. ನೇಪಾಳದಲ್ಲಿ ಅರ್ಧ ಕಟ್ ಮಾಡಿ ಪಾಪ ಚಿಕ್ಕದಾಗ್ಬಿಟ್ಟದೆ ಸಮುದಾಯ. ಆ ಒಂದು ರಾಜ್ಯ, ಈ 2 ರಾಜ್ಯ ನಮಗೆ ಬೇಡ ಸ್ವಾಮಿ. ಅಖಂಡ ಭಾರತದಲ್ಲಿ ಹಿಂದೂಸ್ತಾನ ಇರೋದೊಂದು ನಮ್ಮದೇ, ಅದೊಂದೇ ಒಂದು. ಅದನ್ನು ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತೀರಿ, ಅದಕ್ಕೂ ಯಾವಾಗಲೂ ಅವಮಾನ ಮಾಡ್ತೀರಿ. ಹಿಂದೂಸ್ತಾನದ ಬಗ್ಗೆ ನಿಮಗೆ ಎಷ್ಟು ತಿಳಿದಿರೋದು ನನಗೆ ಗೊತ್ತಿಲ್ಲ ಸ್ವಾಮಿ. ಹಿಂದೂಸ್ತಾನ ಮೇಲೆ ಯಾವತ್ತೂ ಪ್ರೀತಿ ಇರಬೇಕು. ನಾವು ನಿಂತಿರೋ ನೆಲ, ಜಲ, ಗಾಳಿ, ಉಸಿರಾಡುವ ಗಾಳಿ, ತಿನ್ನೋ ಊಟದ ಮೇಲೆ ನಮ್ಗೆ ಆ ಅಕ್ಕರೆ ಅಭಿಮಾನ ಇಲ್ಲ ಅಂದಮೇಲೆ ನಾವು ಯಾಕೆ ಸ್ವಾಮಿ ಹಿಂದೂಸ್ತಾನ ಹುಟ್ಟಿ? ವೇಸ್ಟ್ ಅಲ್ವ? ನಾವೆಲ್ಲ ವೇಸ್ಟ್ ಆಗ್ಬಿಡ್ತೀವಿ. ನಾವೊಬ್ರು ಹಿಂದೂಗಳೇ, ನಮಗೆ ನಾಚಿಕೆ ಆಯ್ತದೆ. ನಾವು ಯಾವತ್ತು ಹಿಂದೂಸ್ತಾನನ ಬಿಟ್ಕೊಡಲ್ಲ ಸ್ವಾಮಿ, ಹಿಂದೂಸ್ತಾನನ ಬಿಟ್ಕೊಡೋದಿಲ್ಲ. ನಮ್ಮ ಭಾರತದಲ್ಲಿ ಹಿಂದೂ ವಿರೋಧಿಗಳೇನಾರು ಇದ್ರ ಅದೇ ಕಾಂಗ್ರೆಸ್ ಪಕ್ಷ. ಅದು ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಹಿಂದೂ ವಿರೋಧಿ ಪಕ್ಷ. ಅದು ನಾನು ನೇರವಾಗಿ ಹೇಳ್ತೀನಿ ಸ್ವಾಮಿ. ನಾನು ಯಾಕೆ ಅಂದರೆ, ನಾನು ಹಿಂದೂ ಹೆಣ್ಣು ಮಗಳು, ನನ್ನ ಕನ್ನಡ ನಾಡಿನ ಹೆಣ್ಣು ಮಗಳು, ನನ್ನ ಕನ್ನಡ ನೀರನ್ನು ಕುಡಿದಂತೆ ಬೆಳೆದಂಥ ಹೆಣ್ಣು ಮಗಳು, ಕನ್ನಡ ಹಸಿರು ಉಸಿರಿನಲ್ಲಿ ಬೆಳೆದಂಥ ಮಗಳು. ಅಲ್ಲ ಸ್ವಾಮಿ, ನಾನು ಒಂದು ಮಾತು ಕೇಳೋಕ್ಕೆ ಇಷ್ಟಪಡ್ತೀನಿ. ಈ ನಾನು ನೋಡಿರೋ ಪ್ರಕಾರ, ನಾನು ವೇದಿಕೆಗಳಲ್ಲಿ ನೋಡಿರೋ ಪ್ರಕಾರ, ಒಬ್ರು ಕ್ರೈಸ್ತರೇನಾದ್ರು ಭಾಷಣ ಮಾಡಬೇಕು ಅಂತಂದ್ರೆ ಯಾವತ್ತು ಕ್ರೈಸ್ತರನ್ನ ಅವರು ಬೈಕೊಳ್ಳಲ್ಲ, ಯಾವಾಗಲೂ ಹೊಗಳ್ಕೊತಾರೆ. ಒಬ್ಬರು ಮುಸಲ್ಮಾನ ವ್ಯಕ್ತಿ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ಕೋಬೇಕು ಅಂದರೆ ಅವ್ರು ಹೊಗಳ್ಕೊತಾರೆ. ಆದ್ರೆ ನನ್ನ ಹಿಂದೂ ಜನದಲ್ಲಿ ನಿಂತ್ಕೊಂಡು ಹಿಂದೂವಾಗಿ ಹುಟ್ಟಿ ಹಿಂದುತ್ವನ್ನೇ ಪಡೆದುಕೊಂಡು ಹಿಂದೂಸ್ತಾನನೇ ಬೈಕೊಳ್ಳೋದೇನಾರು ಅಂತ ಏನಾರು ಇದ್ರ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ. ನಾನು ಹೇಳ್ತೀನಿ ಕಾಂಗ್ರೆಸ್ ಪಕ್ಷಗಳಿಗೆ, ನಿಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗ ತೊಲಗ್ತದೋ ಆವಾಗ ನಮ್ಮ ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡ ಭಾಷೆ, ಕನ್ನಡ ನೆಲಕ್ಕೊಂದು ಅರ್ಥ ಆಗುತ್ತೆ ಅಂತ ನನ್ನದೊಂದು ಭಾಷೆ, ನನ್ನದೊಂದು ಮಾತು. ಯಾಕಂತಂದ್ರೆ ಕನ್ನಡ ನಾಡಲ್ಲಿ ಹುಟ್ಟಿ ಕನ್ನಡ ಹೆಣ್ಣಾಗಿ ನಾವು ಬೆಳೆದು ನಾವು ಯಾವತ್ತು ಕಿತ್ತೂರು ರಾಣಿ ಚೆನ್ನಮ್ಮಂಗೆ ಇರಬೇಕು ಹೊರತು ಇನ್ನೊಬ್ರಿಗೆ ಗುಲಾಮರಾಗಿರಬಾರ್ದು ಅನ್ನೋದೇ ನನ್ನದೊಂದು. ನಾವು ಯಾಕೆ ಇನ್ನೊಬ್ಬರನ್ನ ಹೊಗಳ್ಬೇಕು? ನನ್ನ ಕನ್ನಡ ನಾಡಿಗೆ, ನಾನು ಕನ್ನಡ ದೇಶಕ್ಕೆ, ನಾನು ಹಿಂದೂಸ್ತಾನಕ್ಕೆ ಹೊಗಳ್ಕೊಳ್ಳೋದೇ ನಮ್ಮ ಗುರಿ. ಬಂಧುಗಳೇ, ನಾವು ಯಾವತ್ತಿದ್ರು ಹಿಂದೂಗಳು, ಹಿಂದೂ ಆಗಿರೋಣ. ನಾನು ಹೇಳ್ತೀನಿ ಮಾಜಿ CM ಅವ್ರಿಗೆ, ಸ್ವಾಮಿ ನೀವೇನಾದ್ರು ನಮ್ಮ ಹಿಂದುತ್ವದ ಬಗ್ಗೆ ನೀವೇನಾದ್ರು ಮಾಡಲೇಬಾರ್ದು, ಹಿಂದುತ್ವನ ಮಾಡಲೇಬಾರ್ದು, ಹಿಂದುತ್ವನ ಮಾಡೋಕೆ ಕೊಡಬಾರ್ದು ನಮ್ಮ ಭಾರತೀಯರಿಗಂತೇನಾರು ಇದ್ರ ನೀವು ದಯವಿಟ್ಟು ಎಲ್ಲಿಗೆ ಹೋಗ್ಬೇಕು ಅಂತಿದ್ರು ಅಲ್ಲಿ ಹೊರಟ್ಬಿಡಿ, ನಾವು ಇಲ್ಲೇ ಇರ್ತೀವಿ. ಪಾರತಮ್ಮರ ಜೊತೆಲಿ ಆರಾಮಾಗಿರಿ, ಆರೋಗ್ಯ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದೂ, ಜೈ ಹಿಂದ್.